ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಷ್ಟೇನಾ? ಈಗ ನೀನ್ ನೋಡಕ್ ಬಂದಿದೀವಲ್ಲ. ಇನ್ಮೇಲೆ ಆಗಾಗ ಬರ್ತಾನೆ ಇರ್ತೀವಿ. ಕೋಪ ಮಾಡ್ಕೋಬೇಡ ಬಂಗಾರಿ. ನೀನ್ ಕೋಪ ಮಾಡ್ಕೊಂಡ್ರೆ ನಾವ್ ಯಾರ ಜೊತೆ ಮಾತಾಡ್ಬೇಕು ಹೇಳು? ನೀವ್ ಇಲ್ಲೇ ಉಳ್ಕೊಂಡ್ರೆ ದಿನ ನಾನ್ ನಿಮ್ಮನ್ನ ನೀವ್ ನನ್ನ ನೋಡ್ಬೋದು ಅಂತ ಹೇಳೋ ಸುಬ್ಬಿ. ನೀವ್ ಇಲ್ಲೇ ಇದ್ರೆ ದಿನ ನಾನ್ ನಿಮ್ಮನ್ನ ನೀವ್ ನನ್ನ ನೋಡ್ಬೋದು. ಓ ಹಂಗ ನಿನ್ ಡಿಮಾಂಡು? ನಾವು ಇಲ್ಲೇ ಉಳ್ಕೊಂಡ್ರೆ ನಮ್ಮನೇಲಿ ಯಾರು ಇರ್ತಾರೆ ಪುಟ್ಟಿ? ನಾವ್ ಆಗಾಗ ಬರ್ತಾನೆ ಇರ್ತೀವಿ, ಹಠ ಮಾಡ್ಬೇಡ ಬಂಗಾರಿ. ಸುಬ್ಬಿ, ಸೀತಮ್ಮನ್ ಕೇಳು, ಹಾಗಿದ್ರೆ ನಾವೇ ಅಲ್ಲಿಗೆ ಹೋಗೋಣ ಅಂತ. ಹಾಗಿದ್ರೆ ಸೀತಮ್ಮ, ನಾವೇ ಅಲ್ಲಿಗೆ ಹೋಗೋಣ. ಸರಿ ಪುಟ್ಟ, ಹೋಗೋಣ. ಈಗ ಅಜ್ಜಿ ತಾತಂಗೆ ಎಲ್ಲ ಕತೆ ಹೇಳು. ಅವ್ರು ಬಂದ ತಕ್ಷಣ ಯಾವಾಗ್ಲೂ ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲ ವರದಿ ಒಪ್ಪಿಸ್ತಿಯಲ್ಲ, ಅದನ್ನು ಹೇಳು. ಹಾಗೆ ಸ್ಕೂಲ್ನೇ ಕತೆನೂ ಹೇಳು. ಅದೆಲ್ಲ ಇರ್ಲಿ, ನಿನ್ ಫೇವ್ರೆಟ್ ಗೊಜ್ಜೋಳಕ್ಕೆ ಎಲ್ಲಿ ಅಂತ ಅಜ್ಜಿ ಕೇಳು. ಸಿಹಿ, ಅದೆಲ್ಲ ಇರ್ಲಿ, ನನ್ನ ಫೇವ್ರೆಟ್ ಗೊಜ್ಜೋಲಕ್ಕಿಯಲ್ಲಿ. ಸುಖ, ನಂಗಂತೂ ಸುಬ್ಬಿ ಎಲ್ಲ ಕರೆಕ್ಟಾಗಿ ಮಾತಾಡ್ತಿದ್ದಾಳೆ ಅಂತ ಖುಷಿ ಪಡ್ಬೇಕು, ಅಥವಾ ಇವಳಿಗಿದೆಲ್ಲ ಹೆಂಗ್ ಗೊತ್ತಾಯ್ತು ಅಂತ ತಲೆ ಕೆಚ್ಕೋಬೇಕಾ? ಒಂದು ಅರ್ಥ ಆಗ್ತಿಲ್ಲ ಕಣೋ. ಅದೇ ನನಗೂ ಗೊತ್ತಾಗ್ತಿಲ್ಲ ಮಗ. ಅಜ್ಜಿ ತಾತ ಏನೇ ಕೇಳಿದ್ರು ಸುಬ್ಬಿ ಕರೆಕ್ಟಾಗಿ ಆನ್ಸರ್ ಮಾಡ್ತಿದ್ದಾಳೆ. ಆಕ್ಚುಲಿ ವಠಾರದ ಬಗ್ಗೆ ನಾವು ಸುಬ್ಬಿಗೆ ಹೇಳೋದು ಮರ್ತಿದ್ವಿ. ಅಲ್ಲಿ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ. ಆದ್ರೂ ಸಿಹಿಯಲ್ಲಿ ಹೇಗಿರ್ತಿದ್ಲು, ಅವಳ ಫ್ರೆಂಡ್ಸು ಎಲ್ಲದ್ರ ಬಗ್ಗೆ ಕರೆಕ್ಟಾಗಿ ಆನ್ಸರ್ ಹೇಳ್ತಿದ್ದಾಳಲ್ಲೋ. ಮರಯ್ಯ, ನಾನಂತ ಅವಳಿಗೆ ಏನು ಹೇಳೇ ಇಲ್ಲ. ನಾನು ಅವಳಿಗೇನು ಹೇಳಿಲ್ಲ, ನಂಗೆ ನೆನಪಿದೆ ಮಗ. ನನಗನ್ಸುತ್ತೆ ನೀನೇ ಹೇಳಿರ್ತೀಯ ಕಣ. ಏನು ಹೇಳ್ತಿದ್ಯಾ ಮಗ? ನೀನು ಹೇಳಿ ಮರ್ತೋಗಿರ್ತೀಯ. ಇದು ಹೋದ್ರೆ ನಾವಿಬ್ರು ಈ ವಿಷಯದ ಬಗ್ಗೆ ಅವಳಿಗೆ ಹೇಳಿಲ್ಲ ಅಂತಂದ್ರೆ ಇದೆಲ್ಲ ಅವಳಿಗೆ ಹೇಗೋ ಗೊತ್ತಾಗತ್ತೆ. ಇಲ್ಲ ಮಗ, ಒಟ್ನಲ್ಲಿ ಯಾರಿಗೂ ಡೌಟ್ ಬಂದಿಲ್ವಲ್ಲ, ಅಷ್ಟ ಸಾಕು. ಇದು ನನ್ಗೂ ನೆನಪಿದೆ. ಅವಲಕ್ಕಿ ಏನು ಬಾಡ್ಲಿನೂ ಇರ್ಲಿಲ್ಲ ಅಲ್ಲಿ. ಆಮೇಲೆ ನಮ್ಮನೆಗೆ ಬಂದು ನೋಡಿದ್ರೆ ಬಾಣ್ಲಿನ ಮುಂದೆ ಇಟ್ಕೊಂಡು ಸಿಹಿ ತಿಂತಾ ಕೂತಿದ್ದಾಳೆ. ಅಷ್ಟಿಷ್ಟ ಅಲ್ವಾ ಬಂಗಾರಿ? ಹೌದಾ? ನಮ್ ಸಿಹಿ ಪುಟ್ಟ ಹಾಗೆ ಮಾಡಿದ್ಲಾ? ನಂಗೆ ಯಾಕೋ ನಂಬೋಕ್ ಆಗ್ತಾ ಇಲ್ಲಪ್ಪ. ಇದು ಕಟ್ಕತೆ ಅಂತ ನನ್ಗನಿಸ್ತಾ ಇದೆ. ಸಿಹಿ, ನೀ ಹಾಗೆ ಮಾಡಿದ್ಯಾ? ನನ್ ಮಗಳು ಮಾಡಿದ್ರಲ್ಲಿ ತಪ್ಪೇನಿದೆ? ಇಷ್ಟ ಆಗಿದ್ದನ್ನ ತಿನ್ಬೇಕು ಅಂತ ಅನಿಸ್ತು, ತಿಂದ್ಲು. ಅಲ್ವಾ ಕಂದ? ಸುಬ್ಬಿ, ನೀನ್ ಹೇಳು, ಅಜ್ಜಿ ತಾತ ಹೇಳಿದ್ದು ನಿಜ. ನಾನು ಗೊಜ್ಜೋಲಕ್ಕಿ ಪಾತ್ರೆ ತಗೊಂಡೋಗಿ ಒಂದ್ ಕಡೆ ಕುತ್ಕೊಂಡು ತಿನ್ನಕ್ ಶುರು ಮಾಡ್ದೆ ಅಂತ. ಅಜ್ಜಿ ತಾತ ಹೇಳಿದ್ದು ನಿಜ. ನಾನು ಗೊಜ್ಜೋಲಕ್ಕಿ ಪಾತ್ರೆ ತಗೊಂಡೋಗಿ ಒಂದ್ ಕಡೆ ಕುತ್ಕೊಂಡು ತಿನ್ನಕ್ ಶುರು ಮಾಡ್ದೆ. ಆದ್ರೆ ಅಜ್ಜಿ ನನ್ ಸ್ವಲ್ಪನೂ ಬೈಲಿಲ್ಲ. ಆದ್ರೆ ಅಜ್ಜಿ ನನ್ಗೆ ಚೂರು ಬೈಲೇ ಇಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.